ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಕನ್ನಡ ಮಾಧ್ಯಮದ 10ನೇ ತರಗತಿಯ ಗಣಿತ LBA ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿಯ ಕುರಿತು ಅಧ್ಯಯನ ಮಾಡೋಣ. ತಡ ಮಾಡದೆ ನಾವು ಇಂದಿನ ಈ ತರಗತಿಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಒಂದನೇ ಪ್ರಶ್ನೆ ಏನಾಗಿದೆ ಅಂದಾಗ, ಈ LBAದಲ್ಲಿ ಕೇಳಿರುವಂತಹ ಒಂದು ಆಯ್ಕೆಯ ಪ್ರಶ್ನೆಗಳ ಕುರಿತು ನಾವು ಇಂದು ಅಧ್ಯಯನ ಮಾಡೋಣ. ಬಹು ಆಯ್ಕೆ ಪ್ರಶ್ನೆಗಳು. √2 ಯಾವ ಸಂಖ್ಯೆ ಆಗಿದೆ ಅನ್ನುವಂತಹ ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. √2 ಅಭಾಗಲಬ್ಧ ಸಂಖ್ಯೆಯಾಗಿದೆ. ರೂಟ್ನಲ್ಲಿರುವ ಎಲ್ಲ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು ಆಗಿರುವುದಿಲ್ಲ. ರೂಟ್ನಲ್ಲಿರುವಂತಹ √2, √3 ಇವೆರಡು ಅಭಾಗಲಬ್ಧ ಸಂಖ್ಯೆಗಳು. ಆದರೆ √4 ಭಾಗಲಬ್ಧ ಸಂಖ್ಯೆಯಾಗಿದೆ. √4ರ ಬೆಲೆ 2 ಬರುತ್ತದೆ. ಆದ ಕಾರಣ √4 ಒಂದು ಏನಾಗಿದೆ ಅಂದಾಗ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಅದೇ ರೀತಿ √9 ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಈ ರೀತಿ ವರ್ಗ ಸಂಖ್ಯೆಗಳು ವರ್ಗಮೂಲದಲ್ಲಿದ್ದಾಗ ಅವುಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತೇಳಿ ಕರಿತೀವಿ. ವರ್ಗ ಸಂಖ್ಯೆಗಳು ವರ್ಗಮೂಲದಲ್ಲಿ ಇಲ್ಲದಿದ್ದಾಗ ಅವುಗಳನ್ನು ಅಭಾಗಲಬ್ಧ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಏಕೆಂದಾಗ ಇವುಗಳ ದಶಮಾಂಶ ರೂಪವು ಪುನರಾವರ್ತನೆಯಾಗದೆ ಅಂತ್ಯನುಗೊಳ್ಳುವುದಿಲ್ಲ. ಅಂತಹ ಸಂಖ್ಯೆಗಳಿಗೆ ನಾವೇನಂತ ಹೇಳಿ ಕರಿತೀವಿ ಅಂದಾಗ ಅವುಗಳನ್ನು ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಇಲ್ಲಿ ಎರಡನೇ ಪ್ರಶ್ನೆಯನ್ನು ನಾವು ನೋಡೋಣ. ಇಲ್ಲಿ ಎರಡನೇ ಪ್ರಶ್ನೆ ಯಾವ ರೀತಿಯಲ್ಲಿ ಇದ್ದಾಗ, 1ನೇ ಸಂಖ್ಯೆಯು ಭಾಗಲಬ್ಧ ಸಂಖ್ಯೆಯಾಗಿದ್ದು 2ನೇ ಸಂಖ್ಯೆಯು ಏನಾಗಿದೆ, ಅಭಾಗಲಬ್ಧ ಸಂಖ್ಯೆಯಾಗಿದೆ. ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ವ್ಯತ್ಯಾಸ, ಇಲ್ಲಿ ಮೈನಸ್ ಇದ್ದಾಗ ನಾವು ವ್ಯತ್ಯಾಸ ಅಂತೇಳಿ ಕರಿತೀವಿ. ಒಂದು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಮೊತ್ತ ಅಥವಾ ವ್ಯತ್ಯಾಸವು ಯಾವಾಗಲೂ ಅಭಾಗಲಬ್ಧ ಸಂಖ್ಯೆಯೇ ಆಗಿರುತ್ತದೆ. ಇದನ್ನು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ 3ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆ ಯಾವುದಾಗಿದೆ? ಇಲ್ಲಿ ಪ್ರಶ್ನೆ ಕೇಳಿದ್ದು ಭಾಗಲಬ್ಧ ಸಂಖ್ಯೆ. ಭಾಗಲಬ್ಧ ಅಂದ್ಕೂಡಲೇ 5. 5ರ ಕೆಳಗೆ ಏನಿಲ್ಲ, ಒಂದಿದೆ. ಯಾವುದೇ ಸಂಖ್ಯೆ P/Q ರೂಪದಲ್ಲಿದ್ದಾಗ ಅಂತಹ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು, ಕೆಳಗಿನವುಗಳಲ್ಲಿ ಯಾವುದು ಅಭಾಗಲಬ್ಧ ಸಂಖ್ಯೆ ಅಲ್ಲ? ಅಭಾಗಲಬ್ಧ ಸಂಖ್ಯೆ ಅಲ್ಲ ಅಂದರೆ ಯಾವುದು ಅಭಾಗಲಬ್ಧ ಸಂಖ್ಯೆ ಆಗಿಲ್ಲ ಅನ್ನುವಂತಹ ಪ್ರಶ್ನೆ ಕೇಳಿದ್ದಾರೆ. ಮೀನ್ಸ್ ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಅರ್ಥ. ಇಲ್ಲಿ √9ರ ವರ್ಗಮೂಲ 3 ಬರ್ತದೆ. ನಾವು ಆಲ್ರೆಡಿ ಮೊದಲೇ ಸ್ಟಡಿ ಮಾಡಿದ್ವಿ. ಯಾವ ಸಂಖ್ಯೆಯ ವರ್ಗಮೂಲ ಬರುತ್ತಲ್ಲ ಅದು ಭಾಗಲಬ್ಧ ಸಂಖ್ಯೆ. ಉಳಿಕಿದ್ದೆಲ್ಲ ಯಾವುದು? ಇವೆಲ್ಲ ಅಭಾಗಲಬ್ಧ ಸಂಖ್ಯೆ. ಇದನ್ನು ಅಭಾಗಲಬ್ಧ, ಬಿನೂ ಅಭಾಗಲಬ್ಧ, ಇದು ಡಿನೂ ಅಭಾಗಲಬ್ಧ ಸಂಖ್ಯೆ ಆಗಿದೆ. ಈ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆಯು, ಮೊದಲನೇ ಪ್ರಶ್ನೆ, ಈ ಪ್ರಶ್ನೆ ಒಂದೇ. ಮೊದಲನೇ ಪ್ರಶ್ನೆಯಲ್ಲಿ ಅಭಾಗಲಬ್ಧ ಆಗಿಲ್ಲದ ಸಂಖ್ಯೆ ಯಾವುದು ಅಂದರೆ ಅರ್ಥ ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಅರ್ಥ. ಅದೇ ರೀತಿ ಇಲ್ಲೂ ಕೂಡ ಯಾವುದು ಭಾಗಲಬ್ಧವಾಗಿದೆ. ನಮ್ಗೆ ಗೊತ್ತಿದೆ √4 ಒಂದು ಭಾಗಲಬ್ಧ ಸಂಖ್ಯೆ ಆಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, π1 ಬಹಳಷ್ಟು ಜನ ಪೈಯನ್ನು ಭಾಗಲಬ್ಧ ಸಂಖ್ಯೆ ಅಂತ ಕರೀತಾರೆ. ಯಾಕಂದಾಗ ಪೈನ ಬೆಲೆ ಬಹಳಷ್ಟು ಜನ ಏನು ತಿಳ್ಕೊಂಡ್ರೆ ಅಂದಾಗ ಇದು ಪೈನ ಬೆಲೆ 22/7 ಅಂತೇಳಿ ಬಹಳಷ್ಟು ಜನ ಬರೀತಾರೆ. ಬಟ್ ಇದು ಸರಾಸರಿ ಬೆಲೆ, ಅಂದಾಜು ಬೆಲೆ, ಇದು ಎಕ್ಸಾಕ್ಟ್ ಬೆಲೆ ಅಲ್ಲ. ಎಕ್ಸಾಕ್ಟ್ ಬೆಲೆ ಅಂದಾಗ ಪೈನ ಬೆಲೆ ಯಾವಾಗಲೂ 3.14 ಅಂದರೆ ಇದರ ಒಂದು ದಶಮಾಂಶ ರೂಪವು ಅಂತ್ಯನುಗೊಳ್ಳುವುದಿಲ್ಲ ಮತ್ತು ಪುನರಾವರ್ತನೆಯೂ ಆಗುವುದಿಲ್ಲ. ಯಾವುದೇ ಒಂದು ಸಂಖ್ಯೆಯ ದಶಮಾಂಶ ರೂಪವು ಅಂತ್ಯಗೊಳ್ಳದೆ ಪುನರಾವರ್ತನೆ ಆಗುವುದಿಲ್ಲವೋ ಅಂತಹ ಸಂಖ್ಯೆಗಳಿಗೆ ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಆದ ಕಾರಣ π1 ಅಭಾಗಲಬ್ಧ ಸಂಖ್ಯೆ ಆಗಿದೆ. ನಾವು ಬರೆಯುವಂಥ ಉತ್ತರ ಯಾವುದು? ಅಭಾಗಲಬ್ಧ ಸಂಖ್ಯೆ ಯಾವುದು? ಎ ಉತ್ತರ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ ಯಾವುದು ಸಂಯುಕ್ತ ಸಂಖ್ಯೆಯಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಅಥವಾ ಇದು ಯಾವ ಸಂಖ್ಯೆ? ನಾವು ಇಲ್ಲಿ ತಿಳ್ಕೊಬೇಕಾಗಿದ್ದು ಏನಂದಾಗ, ಫಸ್ಟ್ ಇಲ್ಲಿ ಎರಡು ಅಂಶಗಳು. ಒಂದೇದು, ಇಲ್ಲಿ ಈ ಪ್ರಶ್ನೆಗೆ ಉತ್ತರ ಮಾಡಬೇಕಾದಾಗ ನಮಗೆ ಎರಡರ ಬಗ್ಗೆ ಗೊತ್ತಿರಬೇಕು. ಒಂದು ಅವಿಭಾಜ್ಯ ಸಂಖ್ಯೆ, ಇನ್ನೊಂದು ಸಂಯುಕ್ತ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆ ಅಂದಾಗ ಏನು? ಅವಿಭಾಜ್ಯ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆ ಅಂದಾಗ ಯಾವ ಸಂಖ್ಯೆಗಳು 2 ಅಪವರ್ತನಗಳನ್ನು ಹೊಂದಿರುತ್ತವೆಯೋ ಅಂತಹ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಅಪವರ್ತನಗಳು, 2 ಅಪವರ್ತನಗಳು ಹೊಂದಿರ್ತವೆ. ಸಂಯುಕ್ತ ಸಂಖ್ಯೆ ಅಂದಾಗ ಏನು? ಸಂಯುಕ್ತ ಸಂಖ್ಯೆ ಅಂದಾಗ, ಸಂಯುಕ್ತ ಮೀನ್ಸ್ 2ಕ್ಕಿಂತ ಹೆಚ್ಚು ಅಪವರ್ತನಗಳು ಹೊಂದಿರಬೇಕು. 2ಕ್ಕಿಂತ ಹೆಚ್ಚು ಅಪವರ್ತನಗಳು ಹೊಂದಿರಬೇಕು. ಈಗ ನಾವು ಎಕ್ಸಾಂಪಲ್ ತಗೊಂಡಾಗ, ಈಗ 10 ಒಂದಿದೆ. 10 ನಾವು 2 × 5 ಅಂತೇಳಿ ಬರೀಬೋದು. ಮೀನ್ಸ್ ಈ 10 ಅನ್ನೋದು 10 ಹೊರತುಪಡಿಸಿ 2 ಮತ್ತು 5 ಒಂದು ಅಪವರ್ತನವಾಗಿ ಹೊಂದಿದೆ. 2ಕ್ಕಿಂತ 2 ಮಾತ್ರ ಅಂದಾಗ ನಾವು ಎಕ್ಸಾಂಪಲ್ 13 ತಗೊಂಡಾಗ 13ರ ಅಪವರ್ತನಗಳು 1 ಮತ್ತು 13 ಮಾತ್ರ ಇವೆ. ಅಂದರೆ 2 ಅಪವರ್ತನಗಳು ಮಾತ್ರ ಹೊಂದಿವೆ ಅಂತ ಅರ್ಥ. ಇಲ್ಲಿ ಕೊಟ್ಟಿರುವ ಸಂಖ್ಯೆಯನ್ನು ನಾವು ಗಮನಿಸಿದಾಗ ಇಲ್ಲಿ ಏನಿದೆ, 7 × 11 × 13. ಈ ಸಂಖ್ಯೆಯನ್ನು ನಾವು ಗುಣಾಕಾರ ಮಾಡಿದಾಗ ಬರುವಂತಹ ಉತ್ತರ ಅದು ಕೂಡ 13 ಒಂದು ಅಪವರ್ತನವಾಗಿ ಹೊಂದಿರುತ್ತದೆ. 13 ಅಂದರೆ ಏಕೆಂದರೆ ಇಲ್ಲಿ 13 ಇದೆ. ಅದೇ ರೀತಿ ಈ ಬಂದಂಥ ಉತ್ತರಕ್ಕೆ ಏನು ಉತ್ತರ ಬರುತ್ತಲ್ಲ ಅದಕ್ಕೆ ನಾವು 13ಅನ್ನು ಕೂಡಿಸಿದಾಗ
ಯಾವ 13? ಇಲ್ಲಿರುವಂತಹ ಈ 13 ಕೂಡಿಸಿದಾಗ. ಸೊ ಈ 13 ಕೂಡ ಒಂದು 13 ಅಪವರ್ತನ, ಇದರ ಅಪವರ್ತನವೂ 13 ಇದೆ. ಸೊ ಅದೇ ರೀತಿ ಇದರ ಅಪವರ್ತನವೂ ಕೂಡ 13 ಇದೆ. ಎರಡೂ ಸಂಖ್ಯೆಗಳನ್ನು ಕೂಡಿಸಿದಾಗ ಬರುವ ಮೊತ್ತವೂ ಕೂಡ ಒಂದು ಎಕ್ಸ್ ಆಗಿತ್ತು ಅಂತ ತಿಳ್ಕೊಳ್ಳೋಣ. ಎಕ್ಸ್ ಈ ಸಂಖ್ಯೆಯು ಕೂಡ ಒಂದು 13 ಅಪವರ್ತನವಾಗಿ ಹೊಂದಿದೆ. ಇಲ್ಲಿ ನಾವು ಗಮನಿಸಬೇಕಾದಾಗ ಈ ಎಕ್ಸರ ಒಂದು ಅಪವರ್ತನ ಯಾವುದಿದೆ? 13 ಇದೆ. ಅದೇ ರೀತಿ ಎಕ್ಸರ ಇನ್ನೊಂದು ಅಪವರ್ತನ ಯಾವುದಿರುತ್ತೆ? ಎಕ್ಸ್ ಇರುತ್ತೆ. ಅದೇ ರೀತಿ ಎಕ್ಸ್ನ ಇನ್ನೊಂದು ಅಪವರ್ತನ ಯಾವುದಿರುತ್ತೆ? 1 ಇರುತ್ತೆ. ಅಂದಾಗ ಈ ಎಕ್ಸ್ನ ಅಪವರ್ತನಗಳು 1, ಎಕ್ಸ್ ಮತ್ತು 13 ಅಂದರೆ 3 ಇವೆ. ಅಂದರೆ ಅರ್ಥ 2ಕ್ಕಿಂತ ಹೆಚ್ಚು ಅಪವರ್ತನಗಳು ಹೊಂದಿದೆ ಅಂತ ಅರ್ಥ. ಈ ರೀತಿಯಲ್ಲಿ ಒಂದು ಸಂಖ್ಯೆಯು 2ಕ್ಕಿಂತ ಹೆಚ್ಚು ಅಪವರ್ತನಗಳು ಹೊಂದಿದ್ದಾಗ ಅಂತಹ ಸಂಖ್ಯೆಗಳನ್ನು ನಾವು ಸಂಯುಕ್ತ ಸಂಖ್ಯೆ ಅಂಥೇಳಿ ಕರಿತೀವಿ. ಸೊ ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು 91ರ ಅವಿಭಾಜ್ಯ ಅಪವರ್ತಿಸುವಿಕೆ ಯಾವ ರೀತಿ ನಾವು ಬರೀಬಹುದು? ಸೊ ನಮ್ಗೆ ಗೊತ್ತಿದೆ 13ರ ಮಗ್ಗಿಯಲ್ಲಿ 91 ಬರುತ್ತೆ. ಸೊ 13 7 91 ಆದ ಕಾರಣ 13 ಮತ್ತು 7 ಎರಡೂ ಅವಿಭಾಜ್ಯ ಸಂಖ್ಯೆಗಳಾಗಿವೆ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ 13 × 7. ಸೊ ನೆಕ್ಸ್ಟ್ ಪ್ರಶ್ನೆ 1 ಮತ್ತು 10ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ. ಸೊ ಮೊದಲಿಗೆ ನಾವು ಈ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯೋಣ. ಈ 10 ಅವಿಭಾಜ್ಯ ಸಂಖ್ಯೆಗಳಲ್ಲಿ 1 ರಿಂದ 10 ಈ 10 ಅವಿಭಾಜ್ಯ ಸಂಖ್ಯೆ ಈ 10 ಸಂಖ್ಯೆಗಳಲ್ಲಿ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ ಎನ್ನುವಂತಹ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ಇರುವಂತಹ ಸಂಖ್ಯೆಗಳಲ್ಲಿ 2 ಒಂದು ಅವಿಭಾಜ್ಯ ಸಂಖ್ಯೆ, 3 ಒಂದು ಅವಿಭಾಜ್ಯ ಸಂಖ್ಯೆ, 5 ಒಂದು ಅವಿಭಾಜ್ಯ ಸಂಖ್ಯೆ, 7 ಒಂದು ಅವಿಭಾಜ್ಯ ಸಂಖ್ಯೆ. ಸೊ ಈ 4 ಸಂಖ್ಯೆಗಳು ಮಾತ್ರ ಅವಿಭಾಜ್ಯ ಸಂಖ್ಯೆಗಳಾಗಿವೆ. ಆದ್ದರಿಂದ 1 ಮತ್ತು 10ರ ನಡುವೆ 4 ಅವಿಭಾಜ್ಯ ಸಂಖ್ಯೆಗಳು ಇವೆ ಅಂತ ಅರ್ಥ. ಸೊ ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಈ ಸಂಖ್ಯೆಗಳ ಗುಣಲಬ್ಧವನ್ನಾಗಿ ವ್ಯಕ್ತಪಡಿಸಬಹುದು. ನಮಗೆ ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅನ್ನುವಂತಹ ಒಂದು ಹೇಳಿಕೆ ಇದೆ. ಆ ಹೇಳಿಕೆಯನ್ನು ಆಧರಿಸಿ ನಾವು ಒಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂಥೇಳಿ ನಾವಿಲ್ಲಿ ಹೇಳ್ಬೋದು. ಅದಕ್ಕಾಗಿ ಇದರ ಉತ್ತರ ಸಿ ಆಗಿದೆ. ಸೊ ಇಲ್ಲಿ 11ನೇ ಪ್ರಶ್ನೆ ಬಂದುಬಿಟ್ಟು 120 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದಾಗ. ಸೊ 120 ನಾವು 120. ಸೊ ನಾವು ಫಸ್ಟಿಗೆ ಇಲ್ಲಿ 2ರ ಮಗ್ಗಿಂದ 2 ಎಷ್ಟಲೇ 2 6 12 0 ಮತ್ತು 2 2 3 6 0 ಮತ್ತು 2 2 1 2 2 5 10 ಮತ್ತು ಈಗ ನಾವು 3 1 ಮಗ್ಗಿ 3 5 15. ಸೊ ಅದೇ ರೀತಿಯಲ್ಲಿ 5. ಸೊ 5 1 5. ಸೊ ಅಂದಾಗ ನಾವು 120 ಸಮನಾಗಿದೆ. ನಾವು ಏನಂತ ಬರಿಬೋದು? 2ರ ಘಾತ 3 2 3 ಸಲ ಬಂದಿದೆ. ಅದೇ ರೀತಿ 3 1 ಸಲ ಬಂದಿದೆ. ಅದೇ ರೀತಿ 5 1 ಸಲ ಬಂದಿದೆ. ಅಂದರೆ ಅರ್ಥ 3ರ ಘಾತ ಏನೂ ಇಲ್ಲ ಅಂದಾಗ 1, 5ರ ಘಾತ ಏನೂ ಇಲ್ಲ ಅಂದಾಗ 1. ಸೊ ಇಲ್ಲಿ ಬಂದಿರುವಂತಹ ಉತ್ತರಗಳನ್ನು ನೋಡಿದಾಗ ನಾವು ಗಮನಿಸಿದಾಗ ಸರಿಯಾದ ಉತ್ತರ ಡಿ ಉತ್ತರ ಆಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ 30ರ ಅವಿಭಾಜ್ಯ ಅಪವರ್ತನಗಳು. ಸೊ ಇದು ಲೆಕ್ಕ ಕೂಡ ನೀವು ಮಾಡಿ ನೋಡಿರಿ. ಈಗ ನಾವು ಜಸ್ಟ್ ಏನು ಮಾಡಿದ್ದೀವಲ್ಲ ಅದೇ ರೀತಿಯಲ್ಲಿ ಮಾಡಿದಾಗ 30 ಅವಿಭಾಜ್ಯ ಅಪವರ್ತನಗಳಾಗಿ ವ್ಯಕ್ತಪಡಿಸಿದಾಗ 2 8 3 8 5 ಬರುತ್ತೆ. ಅದಕ್ಕಾಗಿ ಅದರ ಅವಿಭಾಜ್ಯ ಅಪವರ್ತನಗಳು 2 3 5 ಆಗಿವೆ. ಸೊ ಇಲ್ಲಿ ಪ್ರಶ್ನೆ ಸಂಖ್ಯೆ 13 2 ಏನಾಗಿದೆ? ಇಲ್ಲಿ ಪ್ರಶ್ನೆ ಕೊಟ್ಟಿರುವ ಸಂಖ್ಯೆಯಲ್ಲಿ 2 ಈ 2 ಅನ್ನುವುದು ಒಂದು ಅವಿಭಾಜ್ಯ ಸಂಖ್ಯೆ. ಸೊ ಅದೇ ರೀತಿ 3 ಅನ್ನುವುದು ಕೂಡ ಒಂದು ಅವಿಭಾಜ್ಯ ಸಂಖ್ಯೆಯಾಗಿದೆ. ಸೊ ಎರಡೂ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಾಗಿವೆ. ಸೊ 2 ಅವಿಭಾಜ್ಯ ಸಂಖ್ಯೆಗಳು ಯಾವಾಗಲೂ ಒಂದು ಸಂಖ್ಯೆ ಎ ಮತ್ತು ಬಿ ಈ ಎರಡೂ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಾಗಿದ್ದಾಗ ಅವುಗಳ ಲ ಸಾ ಏನಾಗಿರುತ್ತೆ ಅಂದಾಗ ಯಾವಾಗಲೂ ನೆನಪಿಟ್ಕೊಳ್ರಿ. ಇದು ಮುಂದಿನ ಪ್ರಶ್ನೆ ಕೂಡ ನಮ್ಗೆ ಬಿಡಿಸ್ಲಿಕ್ಕೆ ಅರ್ಥ ಆಗುತ್ತೆ. ಸೊ ಲ ಸಾ ಏನಾಗಿರುತ್ತೆ ಅಂದಾಗ ಎ ಗುಣಿಲೆ ಬಿ ಆಗಿರುತ್ತದೆ. ಸೊ ಇಲ್ಲಿ 1ನೇ ಸಂಖ್ಯೆ ಏನಾಗಿದೆ? 2 ಆಗಿದೆ. 2ನೇ ಸಂಖ್ಯೆ ಏನಾಗಿದೆ? 3 ಆಗಿದೆ. ಅವುಗಳನ್ನು ಗುಣಾಕಾರ ಮಾಡಿದಾಗ ನಮಗೆ ಲ ಸಾ ಸಿಗುತ್ತದೆ. ಇದು ಯಾವಾಗ? ಆ ಎರಡೂ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಾಗಿದ್ದಾಗ. ಅದೇ ರೀತಿ ಮ ಸಾ ಏನಾಗುತ್ತೆ ಅಂದಾಗ ಸೊ ಮ ಸಾ ಆ 2 ಅವಿಭಾಜ್ಯ ಸಂಖ್ಯೆಗಳಾಗಿದ್ದಾಗ ಮ ಸಾ 1 ಆಗಿರುತ್ತದೆ. ಸೊ 2 ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಾಗಿದ್ದಾಗ ಅವುಗಳ ಲ ಸಾ ಅವುಗಳ ಗುಣಲಬ್ಧವಾಗಿರುತ್ತದೆ. ಅದೇ ರೀತಿಯಲ್ಲಿ 2 ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಾಗಿದ್ದಾಗ ಅವುಗಳ ಮ ಸಾ 1 ಆಗಿರುತ್ತದೆ. ಇದನ್ನು ನೆನಪಿಟ್ಕೊಂಡು ಮುಂದಿನ 3-4 ಪ್ರಶ್ನೆಗಳನ್ನು ಸುಲಭವಾಗಿ ಬಿಡಿಸಬಹುದು. ಆದ್ದರಿಂದ ಇಲ್ಲಿ 13ನೇ ಪ್ರಶ್ನೆ ಉತ್ತರ ಡಿ ಸರಿಯಾದ ಉತ್ತರ ಆಗಿದೆ. ಸೊ ಡಿ 6. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಅದೇ ರೀತಿಯಲ್ಲಿ ನೋಡಿದಾಗ ನಾವು ಇಲ್ಲಿ ನೋಡಿರುವಂತಹ ಪ್ರಶ್ನೆ 3 ಮತ್ತು 5 ಇವೆರಡೂ ಕೂಡ ಅವಿಭಾಜ್ಯ ಸಂಖ್ಯೆಗಳಾಗಿವೆ. ಇವುಗಳ ಮ ಸಾ ಎಷ್ಟಾಗುತ್ತೆ? 1. ಸೊ ನಾವು ಈಗಾಗಲೇ ಕಲಿತೀವಿ 2 ಅವಿಭಾಜ್ಯ ಸಂಖ್ಯೆಗಳ ಮ ಸಾ ಯಾವಾಗಲೂ 1 ಆಗಿರುತ್ತದೆ. ಸೊ ನೆಕ್ಸ್ಟ್ ಯಾವುದೇ 2 ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳು ಎಕ್ಸಾಂಪಲ್ 5 ಮತ್ತು 6. ಸೊ 13 ಮತ್ತು 14 ಇಂತಹ ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳು. ಸೊ 13 ಮತ್ತು 14 ಈ ರೀತಿ ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮ ಸಾ ಒಂದೇ ಆಗಿರುತ್ತದೆ. ಸೊ ಮ ಸಾ ಎಷ್ಟು? ಇಲ್ಲೂ ಕೂಡ ಇದೂ ಕೂಡ 1 ಉತ್ತರ. ಸೊ 1 ಉತ್ತರ ಯಾವುದಾಗಿದೆ? ಸೊ ಬಿ ಈಸ್
ಆನ್ಸರ್. ಸೊ ನೆಕ್ಸ್ಟ್ ಪ್ರಶ್ನೆ ಬಂದು ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಸ 1. ಈಗಾಗಲೇ ನಾವು ಓದಿದ್ದೀವಲ್ಲ 1. ಸೊ ನೆಕ್ಸ್ಟ್ ಪ್ರಶ್ನೆ, ಎ ಮತ್ತು ಬಿಗಳು ಎರಡು ಸಹ ಅವಿಭಾಜ್ಯ ಸಂಖ್ಯೆಗಳಾದಾಗ ಅವುಗಳ ಲ ಸಾ ಅ. ಸೊ ಪ್ರಶ್ನೆ ಕೇಳಿರೋದು ಲ ಸಾ ಅ ಎಷ್ಟಾಗಿದೆ. ಯಾವಾಗಲೂ ಅವಿಭಾಜ್ಯ ಸಂಖ್ಯೆಗಳು ಅಥವಾ ಸಹ ಅವಿಭಾಜ್ಯ ಸಂಖ್ಯೆಗಳಿದ್ದಾಗ ಸೇಮ್. ಸೊ ಲ ಸಾ ಅ ಏನಾಗುತ್ತೆ, ನಾವು ಈಗಾಗಲೇ ಕಲ್ತೀವಿ, ಲ ಸಾ ಆ ಸಂಖ್ಯೆಗಳ ಗುಣಲಬ್ಧ ಆಗಿರುತ್ತದೆ, ಎ ಇಂಟು ಬಿ. ಸೊ ಅದಕ್ಕಾಗಿ ಇಲ್ಲಿರುವಂಥ ಉತ್ತರ ಯಾವುದು, ಬಿ ಉತ್ತರ ಸರಿಯಾಗಿ ಇದೆ.